BBMPಯವರು ಅದು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಒಂದಲ್ಲ ಒಂದು ಎಡವಟ್ಟು ಇದ್ದೇ ಇರುತ್ತೆ. ಯಾಕೆ ಹೀಗೆ ಅಂತಕ್ಕಂಥದ್ದು ಎಷ್ಟೋ ವರ್ಷಗಳಿಂದ ಉತ್ತರ ಇಲ್ಲದ ಪ್ರಶ್ನೆ ಆಗಿದೆ. ಈ ಮಧ್ಯೆ ಇದಕ್ಕೆ ಮತ್ತೊಂದು ಉದಾಹರಣೆ ಕೂಡ ಸೇರ್ಪಡೆ ಆಗ್ತಾ ಇದೆ. BBMPಯವರ ನಿರ್ಲಕ್ಷ್ಯಕ್ಕೆ ಲಕ್ಷ ಲಕ್ಷ ಬಂಡವಾಳ ಹಾಕಿದ್ದ ವ್ಯಾಪಾರಿಗಳು ವ್ಯಾಪಾರ ಇಲ್ಲದೇನೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಏನಾಯಿತು ಅಂತ ನೋಡೋಣ ಬನ್ನಿ. ಜೆಸಿ ರೋಡ್ನಲ್ಲಿ ಅರ್ಧಂಬರ್ಧ ಕಾಮಗಾರಿ, ಧೂಳು ಗುಂಡಿಯಿಂದ ಬೇಸತ್ತ ವ್ಯಾಪಾರಿಗಳು. ವ್ಯಾಪಾರ ಇಲ್ಲ, ಬಾಡಿಗೆ ಕಟ್ಟೋಕು ಆಗ್ತಿಲ್ಲ, ವ್ಯಾಪಾರಿಗಳು ಬೀದಿಗೆ ಬೀಳುವ ಆತಂಕ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಯಾವುದೇ ಕಾಮಗಾರಿ ಮಾಡಿದ್ರೂ ಉಪಯೋಗ ಪಡೆಯುವ ಮೊದಲು ಕಾಮಗಾರಿಯಿಂದ ತೊಂದರೆ ಅನುಭವಿಸುವವರ ಸಂಖ್ಯೆಯೇ ಹೆಚ್ಚು. ಜನರಿಗೆ ಅನುಕೂಲ ಆಗಬೇಕಾದ ಕಾಮಗಾರಿಗಳು ಬಿಬಿಎಂಪಿ ವಿಳಂಬ ನೀತಿಯಿಂದ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಅದರಲ್ಲೂ ನಗರದ ಪ್ರಮುಖ ಬಿಸಿನೆಸ್ ಹಬ್ಗಳಲ್ಲಿ ವ್ಯಾಪಾರಿಗಳ ಸಂಕಷ್ಟ ಹೇಳತೀರದಂತಿದೆ. ಅಂತಹದ್ದೇ ಪರಿಸ್ಥಿತಿ ಈಗ ಜೆಸಿ ರೋಡ್ ವ್ಯಾಪಾರಿಗಳಿಗೆ ಬಂದಿದೆ. ಜೆಸಿ ರೋಡ್ ಬೆಂಗಳೂರಿನ ಅತಿ ಹೆಚ್ಚು ಜನದಟ್ಟಣೆ ಇರುವ ಪ್ರದೇಶ. ಅದರಲ್ಲೂ ಆಟೋಮೊಬೈಲ್ ಬಿಸಿನೆಸ್ ಹಬ್ ಕೂಡ. ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ನೆರೆ ರಾಜ್ಯಗಳಿಂದ ಇಲ್ಲಿಗೆ ಜನ ಬರ್ತಾರೆ. ಆದರೆ ಕಳೆದ ಕೆಲ ದಿನ ಹಿಂದೆ ಬಿಬಿಎಂಪಿ ಆರಂಭಿಸಿದ ಕಾಮಗಾರಿ ಈ ಭಾಗದ ವ್ಯಾಪಾರಿಗಳ ವ್ಯಾಪಾರದ ಮೇಲೆ ಪರಿಣಾಮ ಬೀರೋಕೆ ಶುರುವಾಗಿದೆ. ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಾಣ ಕಾರಣದಿಂದ ಕಳೆದ 5-6 ತಿಂಗಳ ಹಿಂದೆ ಕಾಮಗಾರಿ ಆರಂಭವಾದರೂ ಇಲಾಖೆಗಳ ನಡುವಿನ ಸಮನ್ವಯತೆ ಕೊರತೆ ಎಫೆಕ್ಟ್ ಕಾಮಗಾರಿ ಮುಗಿದಿಲ್ಲ. ಸುಮಾರು 2-3 ಕಿಲೋಮೀಟರ್ ಉದ್ದಕ್ಕೂ ರಸ್ತೆ ಇಕ್ಕೆಲಗಳಲ್ಲಿ ಅಗೆದು ಅರ್ಧ ಗುಂಡಿ ಮುಚ್ಚಿ ಬಿಟ್ಟು ಹೋಗಿದ್ದಾರೆ. ಪರಿಣಾಮ ಮಳೆ ಬಂದಾಗ ವಾಹನಗಳು ಹೂತು ನಿಲ್ಲುತ್ತಿವೆ. ಅನೇಕ ಅಂಗಡಿ ಮುಂದೆ ಇರುವ ಗುಂಡಿಗಳಿಗೆ ಜನ ಬಿದ್ದು ಗಾಯಗೊಂಡಿದ್ದಾರಂತೆ. ಈ ರಸ್ತೆ ಬೆಂಗಳೂರಿನ ಬಿಸಿನೆಸ್ ಹಬ್ ಕೂಡ ಹೌದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಜನ ಬಿಸ್ನೆಸ್ ಮಾಡೋದಕ್ಕೆ ಅಂತಾನೆ ಬರ್ತಾರೆ. ಬಟ್ ಆದರೆ ಈ ರಸ್ತೆ ಇವತ್ತಿನ ಪರಿಸ್ಥಿತಿ ಬರುವಂಥವ್ರು ಈ ರಸ್ತೆಗೆ ಯಾಕಾದರೂ ಬರ್ತೀವಪ್ಪ ಅನ್ನುವಂತಹ ದುಸ್ಥಿತಿಗೆ ತಂದಿಟ್ಟಿದೆ. ಗಮನಿಸ್ತಾ ಇದ್ರಿ, ನಾನಿರುವಂಥದ್ದು ಜೆಸಿ ರೋಡ್. ಬೆಂಗಳೂರಿನ ಫೇಮಸ್, ಇಲ್ಲಿ ಸಿಗದೇ ಇರುವಂತಹ ಐಟಮ್ಗಳೇ ಇಲ್ಲ. ವೆಹಿಕಲ್ಸ್ ಐಟಮ್ಗಳಿಂದ ಹಿಡಿದು ಎಲ್ಲ ರೀತಿಯಾದಂತಹ ಸಾಮಗ್ರಿಗಳು ಸಿಗುವಂತಹ ಪ್ರಮುಖ ರಸ್ತೆ. ಈ ರಸ್ತೆಯಲ್ಲಿ ಈಗ ಜನ ಓಡಾಡೋದಕ್ಕೂ ಕೂಡ ಯೋಚನೆಯನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಿಸ್ನೆಸ್ ಇಲ್ಲದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕಾರಣ ಇಷ್ಟೇ, BBMP ಕೈಗೊಂಡಂತಹ ಕಾಮಗಾರಿ ಮಾಡ್ತಾ ಇರುವಂಥ ವಿಳಂಬದಿಂದಲೇ ಜನ, ಸಾಕಷ್ಟು ವ್ಯಾಪಾರಿಗಳು ನಿತ್ಯ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವಾಹನಗಳು ಕೂಡ ರಸ್ತೆಯಲ್ಲಿ ಓಡಾಟವನ್ನು ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಭಾಗದಲ್ಲಿರುವಂಥ ಎಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಅವುಗಳ ನೈಜ ಬಣ್ಣ, ಅಂದರೆ ಇವರೇನು ಪೇಂಟ್ ಏನು ಮಾಡಿಸಿದ್ರು ಅವೆಲ್ಲವನ್ನು ಕೂಡ ಕಳೆದುಕೊಂಡು ಕೆಂಪು ಬಣ್ಣಕ್ಕೆ ತಿರುಗಿದೆ. ಕಾರಣ ಧೂಳು. BBMP ಕಳೆದ 4-5 ತಿಂಗಳ ಹಿಂದೆ ಇಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ಆರಂಭ ಮಾಡ್ತು. ಬಟ್ ಆದರೆ ಅವುಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸದೇ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ವೇಗವಾಗಿ ಕಾಮಗಾರಿಯನ್ನು ಮಾಡದೇ ಇರುವಂತಹ ಪರಿಣಾಮ ಕಂಪ್ಲೀಟಾಗಿ ಇಡೀ ರಸ್ತೆ ಸುಮಾರು ಒಂದು 2 ಕಿಲೋಮೀಟ್ರ್ ಉದ್ದ ರಸ್ತೆ ಕಂಪ್ಲೀಟಾಗಿ ಹಾಳಾಗೋದ್ರ ಜೊತೆಗೆ ಅಲ್ಲಲ್ಲಿ ಎಲ್ಲವೂ ಕೂಡ ಧೂಳಿನಿಂದ ತುಂಬಿಕೊಡ್ತಾ ಇದೆ. ಗಮನಿಸ್ತಾ ಇರ್ಬೋದು, ಕಾಮಗಾರಿಗಾಗಿ ಅಗೆದು ಬಿಟ್ಟಿರುವಂತಹ ಜಾಗಗಳು ಹೇಗಿದೆ ಅಂತೇಳಿ. ಮಾರಿದ್ರೆ ಅತಿ ಹೆಚ್ಚು ವೆಹಿಕಲ್ಸ್ ಓಡಾಡುವಂತಹ ಪ್ರದೇಶ, ಮಾರಿದ್ರೆ ಯಾರು ಬಿದ್ದು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಅಂಗಡಿಗಳ ಮುಂದೆ ಈ ರೀತಿಯಾಗಿ ಮಾಡಿರುವಂಥ ಕಾರಣ ಜನ ಬರ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಅಂಗಡಿ ಮಾಲೀಕರ ನೋವುಗಳು. ಜನ ಬರದೇ ಇರುವಂಥದ್ದು ಜೊತೆಗೆ ಕಂಪ್ಲೀಟ್ ಅಂಗಡಿಗಳೆಲ್ಲವೂ ಕೂಡ ಧೂಳಾಗ್ತಾ ಇದೆ. ಅವುಗಳಿಂದಲೇ ಬಚಾವಾಗುವಂಥದ್ದು ಹೇಗೆ ಅನ್ನುವಂತಹ ಪರಿಸ್ಥಿತಿ ಅಂಗಡಿ ಮಾಲೀಕರಿಗೆ ನಿರ್ಮಾಣ ಆಗ್ತಾ ಇದೆ. ಇಡೀ ರಸ್ತೆಯನ್ನು ಇದೇ ರೀತಿಯಾಗಿ ಅಗೆದಿಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ನಾವು ವ್ಯಾಪಾರವನ್ನು ಮಾಡೋದಕ್ಕಾಗದೆ, ತಿಂಗಳು ಬಾಡಿಗೆಯನ್ನು ಕಟ್ಟೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಈಗಲಾದರೂ ಸಂಬಂಧಪಟ್ಟಂಥವರು ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು. ಗಮನಿಸ್ತಾ ಇದ್ದೀರಿ, ಕವರ್ಗಳನ್ನು ಹಾಕೊಂಡಿದ್ರೆ ಅವೆಲ್ಲವೂ ಕೂಡ ಧೂಳಾಗ್ತಾ ಇದೆ. ಮುಂಬರುವ ಅಂಗಡಿಯ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಡ್ರೈನೇಜ್ಗಳನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಬೇಗ ಮುಗಿಸ್ಬೇಕಿದ್ದಂಥ BBMP ವಿಳಂಬ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಈ ಭಾಗದ ಜನ ವ್ಯಾಪಾರ ವಹಿವಾಟು ಏನೂ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿಗೆ ಕೇವಲ ಬೆಂಗಳೂರಿಗರು ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ. ಸಾಕಷ್ಟು ಖರೀದಿ ವಹಿವಾಟುಗಳು ಈ ಭಾಗದಲ್ಲಿ ಆಗುತ್ತೆ. ಇನ್ನು ಈ ರಸ್ತೆಯ ಮತ್ತೊಂದು ಸಮಸ್ಯೆ ಧೂಳು. ಅನೇಕ ಅಂಗಡಿ ಮಾಲೀಕರು ಧೂಳಿನ ಕಾರಣ
ಬಾಗಿಲು ಹಾಕಿ ವ್ಯಾಪಾರ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ನಿತ್ಯ ಭಾರಿ ಟ್ರಾಫಿಕ್ ಕಾರಣದಿಂದಲೇ ಈ ಭಾಗಕ್ಕೆ ವ್ಯಾಪಾರಕ್ಕೆ ಜನ ಬರೋಕೆ ಹಿಂದೇಟು ಹಾಕ್ತಿದ್ದಾರೆ. ಇದರ ಎಫೆಕ್ಟ್ ವ್ಯಾಪಾರದಲ್ಲಿ ಭಾರಿ ಇಳಿಕೆಯಾಗಿದ್ದು ಸುಮಾರು 50% ಇಳಿಕೆ ಕಂಡಿದೆಯಂತೆ. ಇದರಿಂದ ವ್ಯಾಪಾರ ಮಾಡಿ ಬಾಡಿಗೆ ಕಟ್ಟೋದು ಕೂಡ ಸವಾಲಾಗಿದ್ದು ಕೆಲಸ ಮಾಡುವ ಹುಡುಗರಿಗೂ ಹಣ ಕೊಡೋದಕ್ಕೂ ಕಷ್ಟ ಆಗ್ತಿದೆ ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ ವ್ಯಾಪಾರಿಗಳು. 50% ಇಫೆಕ್ಟ್ ಇದೆ ಸರ್. 50% ಇಫೆಕ್ಟ್ ಇದೆ. ಜನ ಎಷ್ಟು ಜನ ನಮ್ಮ ರೋಡ್ ಇಲ್ಲಿ ಸುಮಾರು ಜನ ಬಿದ್ದಿದೆ. ಇಲ್ಲಿ ಎಲ್ಲ ವೈರ್ಗಳು ಇದೆಲ್ಲ ಕೇಬಲ್ಗಳು ಇದೆಲ್ಲ ಕೆಳಗಡೆ ಆ ಕೇಬಲ್ ಹಿಂಗೆ ಬಿಟ್ಟಿದ್ದಾನೆ ಪೂರ್ತಿ ಇಡೀ ರೋಡ್ಗೆ. ಸುಮಾರು ಜನ ಕೇಬಲ್ ಕಾಲು ಸಿಕ್ಕೊಂಡು ಬಿದ್ದಿದ್ದಾನೆ. ಮಳೆ ಇದ್ರೆ ಏನು ಬರೋಂಗಿಲ್ಲ ಹೋಗಂಗಿಲ್ಲ, ಗಾಡಿ ಕೂಸಿಂದ ಕುತ್ಕೊಬಿಡುತ್ತೆ, ಗಾಡಿ ಮೂವ್ ಆಗಲ್ಲ. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಇದು. ಆಮೇಲೆ ಸೊಳ್ಳೆ ಸಂಜೆ ಟೈಮು ಸಿಕ್ಕಾಪಟ್ಟೆ ಸೊಳ್ಳೆ ಇರೋದು 6 ಗಂಟೆ 6:30ಗೆ ಭಾರಿ ಚಾಲು ಆಗುತ್ತೆ. ನಾವು ಎಷ್ಟು ಬೇಗ ಹೋಗ್ಬೇಕಾಗತ್ತೆ. ಬಿಸ್ನೆಸ್ ಭಾರಿ ಇಫೆಕ್ಟ್ ಇದೆ. ಹುಡುಗರು ಸಂಬಳ ಕೊಡೋಕೋ ಕಷ್ಟ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ದುಡ್ಡು ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ನಾವು ಈ ಥರ ಕಟನ್ ಹಾಕಿದ್ದೀನಿ. ದುಡ್ಡು ಎಷ್ಟು ಇದೆ ಅಂದರೆ ಕಂಪ್ಯೂಟರ್ ಸಿಸ್ಟಮು ಪೂರ್ತಿ 2 ಸತಿ ಚೇಂಜ್ ಮಾಡಿ ಸರ್ವಿಸ್ ಮಾಡಿಸಿದ್ದೀನಿ. ಎಷ್ಟೊಂದು ದುಡ್ಡಿದೆ, ಅಷ್ಟೊಂದು ದುಡ್ಡು ತುಂಬಿದೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ. ಅಷ್ಟೊಂದು ದುಡ್ಡು. ಅದಕ್ಕೆ ಇದು ಸೀಟ್ ಹಾಕ್ಬಿಟ್ಟು ಇದು ಗ್ಲಾಸ್ ಪಾರ್ಟಿಷನ್ ಮಾಡಿದ್ದೀನಿ. ಜನನೇ ಇರಲ್ಲ. ಇದು JCB ಬರಬೇಕಂದ್ರೆ ಜನ ಬರೋದೇ ಇಲ್ಲ. ನಿಮ್ಮ ರೋಡೆಲ್ಲ ಆಗಿದ್ದಾನೆ ಬಿಡೋ ಅಂತ ಹೇಳ್ತಾರೆ. ಈಗ ಗೌರ್ಮೆಂಟ್ಗೆ ಹೇಳೋದು 4 ಕಡೆ ಆಗಿ 4 ಕಡೆ ಮುಗಿಸ್ಬಿಟ್ಟು ಬೇರೆ ಕಡೆ ಆಗಿಬೇಕು ಅಂತ ಹೇಳ್ತಾ ಇದ್ದೀನಿ. ಎಷ್ಟು ದಿನ ಆಯ್ತು ಸರ್ ಹಿಂಗೆ ಮಾಡಿ? ಸುಮಾರು ದಿನ ಆಯಿತು ಸರ್. ಇದು ತಿಂಗಳಾನ್ಗಟ್ಲೆ ಆಗಿದೆ. ಅದು ಕಮ್ಮಿ ಪ್ರಾಬ್ಲಮ್ ಇಲ್ಲ. ಟ್ರಾಫಿಕ್ ಮೂವಿಂಗೇ ಇಲ್ಲ. ಟ್ರಾಫಿಕ್ ಜಾಮ್ ಮೂವಿಂಗೇ ಇಲ್ಲ. ಡೇ ಟೈಮ್ ಅಂತ ಬನ್ನಿ, ಟ್ರಾಫಿಕ್ ಮೂವಿಂಗೇ ಇಲ್ಲ. ಅದು ಒಟ್ಟಾರೆ ಸಮಯಕ್ಕೆ ಕಾಮಗಾರಿ ಮುಗಿಸದೆ ವಿಳಂಬ ಮಾಡುವುದರ ಜೊತೆಗೆ ಮಾಡಿರುವ ಅಲ್ಪ ಸ್ವಲ್ಪ ಕೆಲಸವನ್ನ ಸರಿಯಾಗಿ ಮಾಡದ ಕಾರಣ ವ್ಯಾಪಾರಿಗಳು ಸವಾರರು ಈ ರಸ್ತೆಯಲ್ಲಿ ನಿತ್ಯ ಕಷ್ಟ ಅನುಭವಿಸುವಂತಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.